ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಗೃಹಲಕ್ಷ್ಮಿ ಹಣವನ್ನ ಮತ್ತೆ ಮರುನೋಂದಣಿ ಮಾಡುವ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಜನರಲ್ಲಿ. ಈಗಾಗಲೇ ಏನು ಇಷ್ಟು ದಿವಸದಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು, ಆದ್ರೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಆಧಾರದ ಮೇಲೆನೆ ನೋಂದಣಿ ಆಗಿರುವಂತ ಮಹಿಳೆಯರಿಗೆ ಏನು ಮನೆಯಲ್ಲಿ ಯಜಮಾನಿ ಏನು ಯಾರಿರ್ತಾರೋ ಅವ್ರಿಗೆ ಆಲ್ರೆಡಿ ಬರ್ತಾ ಇತ್ತು. ಈಗ ಮರುನೋಂದಣಿ ಅಂತ ಹೇಳ್ಬಿಟ್ಟು ಜನರಲ್ಲಿ ಇವಾಗ ಗೊಂದಲನ ಸೃಷ್ಟಿ ಮಾಡೋದ್ರ ಜೊತೆಗೆ ಈಗ ಏನು ಫಲಾನುಭವಿಗಳ ಪಟ್ಟಿ ಈಗಾಗಲೇ 3 ಲಕ್ಷ ಚಿಲ್ಲರೆ ಫಲಾನುಭವಿಗಳನ್ನ ರದ್ದು ಮಾಡಿದ್ದಾರೆ. 200 ಕಡಿಮೆ ಮಾಡಿ ಇವಾಗ ಏನು ಇವರು ನೇರವಾಗಿ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳೋದನ್ನ ಮರೆಮಾಚಲು ಈಗ ಮರುನೋಂದಣಿ ಹೆಸರಲ್ಲಿ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಇದೇ ರೀತಿಯಲ್ಲಿ ಮರುನೋಂದಣಿ ಹೆಸರಲ್ಲಿ ಮುಂದಕ್ಕೆ ಹಾಕೊಂಡು ಹೋಗಿ ಇವರು ಸರ್ಕಾರ ಇರೋಷ್ಟು ದಿವಸನೂ ಅದು ಹಣ ಬರ್ದಂಗೆ ಹಣವನ್ನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಇವರಿಗೆ ಕೊಡದಂಗೆ ಇವತ್ತು ತಡೆಯೋದಕ್ಕೆ ಈ ಒಂದು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಈಗ ಇದು ಮರುನೋಂದಣಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ರೇಷನ್ ಕಾರ್ಡಲ್ಲಿ ಎಲ್ಲ ಯಜಮಾನಿ ಹೆಸರು ಇರೋದ್ರಿಂದ ಮತ್ತೆ ಆಲ್ರೆಡಿ ಇದು ಫಲಾನುಭವಿಗಳಾಗಿರೋದ್ರಿಂದ ಈಗ ಮರುನೋಂದಣಿ ಇಲ್ಲದೆ ಈಗಾಗಲೇ ಏನು ಕೊಡ್ತಾ ಇದ್ದೀರಾ. ಒಂದು ವೇಳೆ ಮೃತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹೇಳೋದಾದ್ರೆ ಮೃತಪಟ್ಟಿರೋರ ಹೆಸರಲ್ಲಿ ಇನ್ನೊಬ್ಬ ರೇಷನ್ ಕಾರ್ಡಲ್ಲಿ ಮಹಿಳೆ ಇದ್ದೇ ಇರ್ತಾರೆ. ಆ ಮಹಿಳೆಗೆ ನೇರ ಆಧಾರ್ ಕಾರ್ಡ್ ಮೂಲಕ ಅದು ನೋಂದಣಿ ಆಗುತ್ತೆ. ಹಾಗಾಗಿ ಆ ಸಾಫ್ಟ್ವೇರಲ್ಲಿ ಅದೇ ರೀತಿಯಲ್ಲಿ ನೋಂದಣಿ ತಗೊಂಡು ಅರ್ಜಿ ಹಾಕುವಂತ ಇದನ್ನ ಕಾನ್ಸೆಪ್ಟನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತೇನು ಗೃಹಲಕ್ಷ್ಮಿ ಹಣವನ್ನು ಇವತ್ತು ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿತ್ತು. ಇದರಿಂದ ಇವತ್ತು ಮಕ್ಕಳಿಗೆ ಶಾಲೆ ಕಟ್ಟೋದ್ರಿಂದ ನಾವು ನೋಡ್ಬೋದು ರಾಜ್ಯದಲ್ಲಿ ಅಲ್ಲಲ್ಲಿ ಒಂದು ಅವ್ರದೇ ಒಂದು ಹೊಸ ಉದ್ಯಮಗಳನ್ನ ಸೃಷ್ಟಿ ಮಾಡಿಕೊಂಡು ಇದನ್ನ ಗೃಹಲಕ್ಷ್ಮಿ ಹಣದಿಂದಾನೇ ಮಾಡ್ಕೊಳ್ತಾ ಇದ್ರು. ಇವತ್ತೇ ಮಹಿಳೆಯರು ಒಂದು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ರು. ಇವತ್ತು ಗೃಹಲಕ್ಷ್ಮಿ ಹಣದಿಂದ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಂತ ಮಹಿಳೆಯರಿಗೆ ಇವತ್ತು ಈ ಒಂದು ಶಾಕಿಂದ ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಗಂಡು ಮಕ್ಕಳ ಮೇಲೆ ಅವಲಂಬನೆ ಆಗದೆ ಹೆಣ್ಣುಮಕ್ಕಳೇ ಇವತ್ತು ಗೃಹಲಕ್ಷ್ಮಿ ಹಣದಿಂದ ಎಲ್ಲ ಮನೆಯನ್ನ ನಡ್ಸ್ಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು. ಇದರಿಂದ ತುಂಬಾನು ಅನುಕೂಲಗಳು ಇತ್ತು. ಇವಾಗ ಏನು ರಾಜ್ಯ ಸರ್ಕಾರ ಮರುನೋಂದಣಿ ಮಾಡೋದ್ರಿಂದ ಇದಕ್ಕೆ ಮಹಿಳೆಯರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ. ಶ್ಯಾಮ್ಲಾ ಅಂತ ಹೇಳ್ಬಿಟ್ಟು ನಂದು ಒಂದ್ವಾಡಿ ಗ್ರಾಮ, ವಿಲೇಜ್ ಬಂದ್ಬಿಟ್ಟು ಇವಾಗ ಮಾತಾಡೋದು ಏನಂತ ಮಾತಾಡ್ಬೇಕಂತಂದ್ರೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಈ ವಿಷಯ ಗೃಹಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ 3 ಲಕ್ಷ ಜನ ಆಲ್ರೆಡಿ ತೆಗೆದ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಬಗ್ಗೆ. ಅರ್ಜಿ ಇವಾಗ ಹೊಸ್ದಾಗಿ ಮಾಡಬೇಕು ಅಂತ ಇದ್ದಾರೆ. ರೇಷನ್ ಕಾರ್ಡ್ ಇರೋರ್ಗನೆ ಫಸ್ಟ್ ಗೃಹಲಕ್ಷ್ಮಿ ಕೊಡ್ತಾ ಇರೋದು. ಈಗ ತಾಯಿಗೆ, ಮಗಳಿಗೆ, ಅತ್ತೆಗೆ ಎಲ್ಲಾರ್ಗು ಕೊಡ್ತಾ ಇದ್ದಾರೆ. ಅವ್ರವ್ರು ಒಬ್ಬೊಬ್ರು ಒಂದೊಂದು ರೇಷನ್ ಕಾರ್ಡಲ್ಲಿ ಇರ್ತಾರೆ. ಇವಾಗ ಅತ್ತೆಗಿದ್ರೆ ಸೊಸೆಗೆ ಬರಲ್ಲ ಅಂತಾರೆ, ಸೊಸೆಗಿದ್ರೆ ಮಗಳಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಎಲ್ಲ ಯಾಕೆ ಮಾಡಬೇಕು? ಗೌರ್ಮೆಂಟ್ಗೆ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಏನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಗೃಹಲಕ್ಷ್ಮಿಯಿಂದ. ಒಂದು ಮನೆ ಬಾಡಿಗೆ ಕಟ್ಟೋದಕ್ಕಾಗ್ಲಿ, ಮಕ್ಕಳಿಗೆ ಫೀಸ್ಗಾಗ್ಲಿ, ಏನದಕ್ಕಾಗ್ಲಿ, ಮನೆ ಖರ್ಚುಗಳಿಗಾಗ್ಲಿ ಆಗ್ತಾ ಇರುತ್ತೆ. ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಆಸರೆ ಬೀಳ್ತೀರಾ ಏನೋ ಒಂದು ಖರ್ಚಿಗೆ ಆಗ್ತಾ ಇರುತ್ತೆ. ಇವಾಗ ಅದನ್ನೇ ಅವ್ರು ತೆಗೆದ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ? ಹೆಣ್ಮಕ್ಳು ಸುಮ್ಮನೆ ಇರ್ತಾರ? ಈ ಓಟ್ಗಳು ಹಾಕಿರೋರೆಲ್ಲ ನೆಕ್ಸ್ಟ್ ಓಟ್ಗಳು ಹಾಕ್ದಿರೋ ಆಗೋಗ್ತಾರೆ ಹೆಣ್ಮಕ್ಳು. ಹೌದು, ಯಾಕಂದ್ರೆ ಒಂದ್ಸರಿ ಮಾಡೋದಕ್ಕೆ ಆ ಟೈಮಲ್ಲಿ ತುಂಬಾ ಕ್ಯೂ ನಿಂತು ಎಲ್ಲ ಮಾಡಿದ್ರು. ಇವಾಗ ಮತ್ತೆ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡು ಮಾಡ್ಬೇಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಮಕ್ಳು ಇರ್ತಾರೆ, ಮಕ್ಕಳನ್ನ ಹಾಕೊಂಡು ಕ್ಯೂ ನಿಂತ್ಕೊಂಡಿರ್ತಾರೆ, ಅಲ್ಲಿ ಜಗಳಗಳಾಗ್ತವೆ. ಸಣ್ಣ ಮಕ್ಕಳನ್ನ ಇಟ್ಕೊಂಡಿರ್ತಾರೆ, ಅವ್ರಿಗೂ ತುಂಬಾ ತೊಂದರೆ ಆಗುತ್ತೆ. ಇದೆಲ್ಲ ಮಾಡಬಾರ್ದು. ಇವಾಗ ಹೆಂಗಿದ್ಯೋ ಕಂಟಿನ್ಯೂ ಆಗದೆ ಗೃಹಲಕ್ಷ್ಮಿ ಕಂಟಿನ್ಯೂ ಆಗ್ಬೇಕು. ಇಲ್ಲಾಂದ್ರೆ ಹೆಣ್ಮಕ್ಳ ಶಾಪ ತಟ್ಟುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.